ಚಾಂಪಿಯನ್ಸ್ ಟ್ರೋಫಿ ನಡೆಯುವುದಲ್ಲಿ ಯಾವಾಗ ವೇಳಾಪಟ್ಟಿ ಪ್ರಕಟವಾಗುತ್ತೆ ಗೊತ್ತಾ? ಯುಐ ಟ್ರೇಲರ್ ನೋಡಿ ಬಾಲಿವುಡ್ ನಟ ಆಮಿರ್ ಖಾನ್ ಫಿದಾ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. 2025ರ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಬಗ್ಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಜಟಾಪಟಿ ನಡೆದಿದ್ದು, ಅಂತಿಮವಾಗಿ ಟೂರ್ನಿ ನಡೆಯೋದಿಲ್ಲ ಅನ್ನೋದನ್ನ ಐಸಿಸಿ ಇದೇ ವಾರ ಫೈನಲ್ ಮಾಡಲಿದೆ ಎನ್ನಲಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಇದೇ ವಾರದಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ವೇಳಾಪಟ್ಟಿಯನ್ನ ಬಿಡುಗಡೆಗೊಳಿಸಲಿದೆ ಅಂತ ಮೂಲಗಳು ತಿಳಿಸಿವೆ. ದುಬೈನಲ್ಲಿ ಭಾರತದ ಪಂದ್ಯಗಳು ನಡೆಯಬೇಕೆಂದ್ರೆ ಲಾಹೋರ್ ಬ್ಯಾಕಪ್ ಹೋಸ್ಟಿಂಗ್ ಆಗಿರಬೇಕು ಮತ್ತು ಐಸಿಸಿ ಪಂದ್ಯಾವಳಿಗಳಿಗೆ ತಟಸ್ಥ ಸ್ಥಳ ನಿಯೋಜಿಸಬೇಕು ಅಂತ ಪಾಕ್ ಕ್ರಿಕೆಟ್ ಬೋರ್ಡ್ ಐಸಿಸಿಗೆ ಷರತ್ತು ಹಾಕಿದೆ. ಆದ್ರೆ ಈ ಷರತ್ತಿಗೆ ಐಸಿಸಿ ನೂತನ ಅಧ್ಯಕ್ಷ ಜೈ ಶಾ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದೇ ಕುತೂಹಲ ಕೆರಳಿಸಿದೆ. ಟೀಂ ಇಂಡಿಯಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂಧನ್ನ ಹೊಸ ದಾಖಲೆ ಬರೆದಿದ್ದಾರೆ. 1 ವರ್ಷದ ಅವಧಿಯಲ್ಲಿ 4 ಏಕದಿನ ಶತಕಗಳನ್ನು ಸಿಡಿಸಿದ ಭಾರತದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅನ್ನೋ ಸಾಧನೆ ಸ್ಮೃತಿ ಮಂಧನ್ನ ಮುಡಿಗೇರಿದೆ. ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ರಿಷಬ್ ಪಂತ್ ಆಸ್ಟ್ರೇಲಿಯಾದಲ್ಲಿ ಪುಟ್ಟ ಅಭಿಮಾನಿಯೊಂದಿಗೆ ಸಮಯ ಕಳೆದಿದ್ದಾರೆ. ಮಗುವಿನೊಂದಿಗೆ ಪಂತ್ ಆಟವಾಡುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ಅಭಿಮಾನಿಗಳು ಕ್ಯೂಟ್ ಎಂದಿದ್ದಾರೆ. ಜಗತ್ಪ್ರಸಿದ್ಧ ಕ್ರೀಡೆ ಫುಟ್ಬಾಲ್ನ 2034ರ ಫಿಫಾ ವಿಶ್ವಕಪ್ ಟೂರ್ನಿ ಸೌದಿ ಅರೇಬಿಯಾ ಆಯೋಜಿಸಲಿದೆ ಅಂತ ವರದಿಯಾಗಿದೆ.